ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ಆ, ನಾನು ನಿನ್ನೆ ಒಂದು ಪ್ಲೇಸ್ಗೆ ಹೋಗಿದ್ದೆ ನೋಡಿ, ಅದ್ರ ಬಗ್ಗೆ ಹೇಳ್ತೀನಿ. ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ವಾಯ್ಸ್ ಒಂಥರ ಇದೆ, ಪ್ಲೀಸ್ ಏನು ಅಂದ್ಕೊಳ್ಬೇಡಿ. ನೋಡಿ, ಇಲ್ಲಿ ಏನೋ ಒಂದು ಜಾತ್ರೆ ನಡೀತಿದೆಯಾ ಅಥವಾ ಏನೋ ಒಂದು ಮೇಳನ ಹಾಗೆ ಅಂದ್ಕೊಬಿಡಿ. ಅಷ್ಟು ಜನ ಸೇರಿದ್ರು ಅಲ್ಲಿ. ಇದು ಜಯನಗರ 5th ಬ್ಲಾಕ್ ಮೆಟ್ರೋ ಬರುತ್ತಲ್ಲ, ಅಲ್ಲೇ ಬರುತ್ತೆ. ಅಂದರೆ ಯಾವ ಸ್ಟಾಪಿಗೆ ನಿಯರ್ ಆಗುತ್ತೆ ಅಂದರೆ RV ವಿದ್ಯಾಲಯದ ರಾಷ್ಟ್ರೀಯ ವಿದ್ಯಾಲಯ ಸ್ಟಾಪ್ ಇದೆಯಲ್ಲ, ಅದ್ರ ಹತ್ರ ಬರುತ್ತೆ. ನೋಡಿ, ಎಷ್ಟು ದೊಡ್ಡ ಕ್ಯೂ ಇದೆ ಅಂತಂದರೆ ಅಷ್ಟು ದೊಡ್ಡದು. ಇದು ಬೇರೆ ಏನೂ ಅಲ್ಲ, ನಮ್ಮ ರಾಯರ ಮಠ ಅಂದರೆ ನಂಜನಗೂಡು ರಾಘವೇಂದ್ರ ಸ್ವಾಮಿಗಳ ಮಠ ಇದೆ. ಅದರ ಅಡ್ರೆಸ್ ಬೇಕಾದ್ರೆ ನಿಮಗೆ ಫಸ್ಟೇ ಆ ಪರಿಮಳ ಪ್ರಸಾದ ಇದರಲ್ಲಿ ಸಿಕ್ತು ನೋಡಿ. ಅಲ್ಲಿ ನಿನ್ನೆ ಹೋದಾಗ ನಾನು ಇಷ್ಟು ಜನ ಇರ್ತಾರೆ ಅಂದ್ಕೊಂಡು ಯಾವಾಗಲೂ ಹೇಳೋದು ಕೇಳಿದ್ದೆ, ಬಟ್ ಹೋಗಿರಲಿಲ್ಲ. ಯಪ್ಪ, ಅದೇನು ನಮ್ಮ ರಾಯರ ಮಹಿಮೆಯಪ್ಪ ಅಂತ ಅನಿಸ್ಬಿಡುತ್ತೆ. ಅಷ್ಟು ಜನ, ಅಷ್ಟು ಕ್ಯೂ. ಮಧ್ಯಾಹ್ನ 1:30-2 ಗಂಟೆ ಆದರೂ ಕ್ಯೂ ಕರಗಿರಲಿಲ್ಲ, ಅಷ್ಟು ಜನ. ಗುರುವಾರ ಬೇರೆ ದಿನಗಳಲ್ಲಿ ಹೀಗಿರೋದಿಲ್ಲಂತೆ, ಸ್ವಲ್ಪ ಆರಾಮಾಗಿರುತ್ತೆ. ಬಟ್ ಗುರುವಾರ ಆದರೆ ಹೀಗಿರುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ, ಮೇಲೆಲ್ಲ ಈ ಥರ ರಾಘವೇಂದ್ರ ಸ್ವಾಮಿಗಳ ಕಥೆನೇ ಫುಲ್, ಅವ್ರು ಹುಟ್ಟಿದಾಗಿಂದ ಅವ್ರ ಜೀವನದಲ್ಲಾಗಿದ್ದು ಅದೆಲ್ಲ ಇದೆ. ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ, ರಾಯರು ಬೃಂದಾವನಗತರಾಗಿಲ್ಲ, ಅಂದರೆ ಆ ರೀತಿ ಇಲ್ಲ. ಇದು ಓಪನ್ ಆಗಿ ಒಂದು ಕಲ್ಲಿನ ರೂಪದಲ್ಲೇ ಇರ್ತಾರೆ. ಅದು ಈ ನಂಜನಗೂಡು ಮಠದಲ್ಲಿ ಮಾತ್ರ. ಈವನ್ ಮೇಯ್ನ್ ನಂಜನಗೂಡು ಮಠದಲ್ಲೂ ಹಾಗೆ ಇದೆಯಂತೆ. ಅಲ್ಲಿ ಸುಜನೀಂದ್ರ ತೀರ್ಥರ ಕನಸಿನಲ್ಲಿ ಅವರು ಮಂತ್ರಾಲಯದಲ್ಲೇ ಹೋಗಿ ಇರ್ತೀನಿ ಅಂತ ಅಂದ್ಕೊಂಡಾಗ ಅವ್ರ ಕನಸಲ್ಲಿ ಬಂದುಬಿಟ್ಟು, ಇಲ್ಲ ನಾನು ನಿನ್ನ ಜೊತೆನೇ ನಾನೇ ಬರ್ತೀನಿ ಅಂತ ಹೇಳಿ ಒಬ್ಬ ವಾಷರ್ಮೆನ್ ಕನಸಲ್ಲಿ ಬಂದು ಅಲ್ಲಿ ಒಂದು ಕಲ್ಲಿನ ಕೆಳಗೆ ಒಂಥರ ಏನೋ ಸೌಂಡ್ ಆಗ್ತಿತ್ತಂತೆ, ಓಂ ಅಂತನೋ ಏನೋ. ಆ ಕಲ್ಲನ್ನು ತೊಗೊಂಡೋಗ್ಬಿಟ್ಟು ಒಬ್ಬ ಬ್ರಾಹ್ಮಣನಿಗೆ ಕೊಡು ಅಂತ ಹೇಳಿ, ನಾಳೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಅವನ ಕೈಯಲ್ಲಿ ಕೊಡು ಆ ಥರ ಎಲ್ಲ ಕನಸಲ್ಲಿ ಹೇಳಿ, ಆಮೇಲೆ ಹಾಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕನಸಲ್ಲೂ ಬಂದು ಆ ದೇವಸ್ಥಾನ ಕಟ್ಟಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಎಲ್ಲ ಹೇಳಿ ಸುಜನೀಂದ್ರ ತೀರ್ಥರ ಕೈಯಿಂದ ಪ್ರತಿಷ್ಠಾಪನೆಗೊಂಡು ಈ ರೀತಿ ಕಲ್ಲಿನ ರೂಪದಲ್ಲಿ ನಂಜನಗೂಡಲ್ಲಿದೆ. ಅದೇ ಸೇಮ್ ಫಾರ್ಮಲ್ಲಿ ಇಲ್ಲೂ ಸಹ ನಂಜನಗೂಡು ಮಠ, ರಾಯರ ಮಠ ಅದೇ ಥರನೇ ಇದೆ. ಎಲ್ಲ ಕಡೆ ಇರೋ ಥರ ಇಲ್ಲಿ ಇರಲ್ಲ ನೋಡಿ. ಹೀಗೆ ಕೂತ್ಕೊಂಡು ಎದುರಿಗೆ ನಮ್ಮ ಕಣ್ಣೆದುರೇ ರಾಯರು ಕಾಣಿಸ್ತಾ ಇರ್ತಾರೆ, ಕೂತ್ಕೊಂಡಿರೋ ಹಾಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಒಂಥರ ಎದುರಿಗೆ ನಮಗೆ ನಾವು ಫ್ರೀ ಇದ್ದಾಗಂತೂ ಕೂತ್ಕೊಂಡ್ಬಿಟ್ರೆ ಧ್ಯಾನ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಟೆಂಪಲ್ ತುಂಬಾ ದೊಡ್ಡದು ನೋಡಿ, ಹೀಗೆ ಇಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿ ಅದೇ ಗುರುವಾರ ಎಲ್ಲ ಹೀಗೆ ತುಂಬ ಜನ ಬಂದುಬಿಟ್ಟು ಎಲ್ಲ ನೋಡಿ, ತುಪ್ಪದ ಬೆಲ್ಲದ ಆರತಿ ಎಲ್ಲ ಮಾಡ್ತಾ ಇರ್ತಾರೆ. ರಾಯರ ಮಹಿಮೆ ಅಂದರೆ ಏನು ಅಂದ್ಕೊಂಡ್ರು ಆಗತ್ತೆ ಅಂತ ಹೇಳಿಬಿಟ್ಟು ಹಾಗೆ ಅಷ್ಟು ಜನ ಈ ದೇವರನ್ನ ಅಂದರೆ ರಾಯರನ್ನು ನಂಬ್ತಾರೆ. ಇಲ್ಲಿ ಊಟ ಸಹ ಎಷ್ಟು ಜನ ನಿನ್ನೆ ಬಂದಿರ್ಬೋದು ಅಂತಂದರೆ, ಅಷ್ಟೂ ಜನಕ್ಕೂ ಬೇಕಾದರೆ ಊಟ ಹಾಕ್ತಾರೆ. ಊಟಕ್ಕೂ ಕ್ಯೂ ಇರುತ್ತೆ. ಅಲ್ಲೂ ಅಷ್ಟೇ, ಎಷ್ಟೆಷ್ಟು ಹಾಕ್ತಾರೆ, ಅದು ಹೇಗೆ ನಡೆಸ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಫ್ರೀಯಾಗಿ ಎಷ್ಟು ಜನ ಯಾರು ಬಂದರೂ ಎಲ್ಲರಿಗೂ ಊಟ ಸಹ ಕೊಡ್ತಾರೆ ಈ ಮಠದಲ್ಲಿ. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಹೇಗೆ ಜನ ನೋಡಿ, ಎಷ್ಟು ರಾಯರ ಇದು ಹೇಗೆ ಎಷ್ಟು ಕಳೆಕಳೆಯಾಗಿ ಇರುತ್ತೆ. ಇದೇ ಥರನೇ ಅಲ್ಲೂ ಇದೆ ಅಂತ ಹೇಳ್ತಾರೆ. ಇಲ್ಲಿಂದ ಒಳಗಡೆ ಹೋದ್ರೂ ಅರ್ಚನೆ ಎಲ್ಲ ಆ ಕಡೆ ಮಾಡ್ತಾ ಇರ್ತಾರೆ. ಅಲ್ಲೂ ಸಹ ಇನ್ನೊಂದು ರಾಯರ ಮೂರ್ತಿ ಇದೆ ನೋಡಿ. ಇಲ್ಲಿಂದ ಒಳಗಡೆ ಹೋದರೆ ಇಲ್ಲಿ ಅರ್ಚನೆ ಎಲ್ಲ ಮಾಡಿಕೊಡ್ತಾರೆ ಯಾರು ಬೇಕಾದರೂ. ಆ ಮೇನ್ ಇದರಲ್ಲಿ ಮಾಡೋದಿಲ್ಲ. ಇಲ್ಲಿ ಹಿಂದ್ಗಡೆನೂ ಒಂದು ರಾಯರದ್ದೇ ಇದೆ, ಅಲ್ಲಿ ಪೂಜೆ ಮಾಡ್ಕೋಬೋದು. ಪಕ್ಕದಲ್ಲಿ ಇಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ಫೋಟೋ ಸಹ ಇರುತ್ತೆ ನೋಡಿ. ಎಷ್ಟು ದೊಡ್ಡದಾಗಿದೆ ಅಂದರೆ, ಫಸ್ಟ್ ನಾನು ತೋರಿಸಿದ್ದು ಅಲ್ಲಿ ಮೇನ್ ದೇವರು ಅಲ್ಲಿಂದ ಒಳಗಡೆ ಬಂದರೆ ಇಲ್ಲಿ ಒಂದು ಇಲ್ಲಿ ಬೇಕಾದರೆ ಕುತ್ಕೊಂಡು ಜನ ಎಲ್ಲ ಧ್ಯಾನ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಜನ ಇಲ್ಲಿಂದ ಹೀಗೆ ಈ ಕಡೆ ಹಿಂಗೆ ಹೊರಗೆ ಬಂದ್ರೂ ಅಷ್ಟೇ. ಇದು ಸತ್ಯನಾರಾಯಣ ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ. ಜನ ಎಲ್ಲ ಅಲ್ಲಿ ಬಂದು ಸಹ ಪೂಜೆ ಮಾಡ್ತಾ ಇರ್ತಾರೆ.
ಈಗ ಅಧಿಕ ಮಾಸ ನಡೀತಾ ಇರೋದ್ರಿಂದಂತೂ ಇನ್ನೂ ಜನ ಜಾಸ್ತಿ ಅಂತ ಹೇಳ್ತಾರೆ. ಅಧಿಕ ಮಾಸಕ್ಕೋಸ್ಕರನೇ ವಿಶೇಷ ಪೂಜೆ ಎಲ್ಲ ಇದೆ. ಅಲ್ಲಿಂದ ಹೊರಗಡೆ ಬಂದರೆ ನೋಡಿ ನಿಮಗೆ ಒಂದು ಅಶ್ವತ್ಥನ ವೃಕ್ಷ, ಹಾಗೆ ಒಂದು ದೊಡ್ಡ ತುಳಸಿ ಕಟ್ಟೆ ಈ ರೀತಿ ಕಟ್ಟಿದ್ದಾರೆ ನೋಡಿ, ಅದನ್ನು ಸಹ ಬೇರೆ ಥರ ಇದೆ. ಅಲ್ಲಿನೂ ನೋಡಿ ಹೊರಗಡೆ ಎಷ್ಟು ಜನ, ನಾವು ಒಳಗೆ ಹೋಗಿ ನಾವು ಹತ್ತತ್ರ ಬೇಗನೆ ಹೋಗಿದ್ವಿ, 10:30 10:45 ಅಲ್ಲೆಲ್ಲ ಕೂತು ಸುಮಾರು ನಾವು ಹೊರಗಡೆ ಬರೋಷ್ಟೊತ್ತಿಗೆ ಆಲ್ರೆಡಿ 12 ಮೇಲೆ 12:30 ಹತ್ತತ್ರ ಆಗಿತ್ತು. ಅಷ್ಟೊತ್ತಿಗೆ ಹೊರಗೆ ಬಂದ್ರೂ ಜನ ಅಂದರೆ ಜನ, ಅಷ್ಟು ಜನ ಇದ್ದರು ನೆನ್ನೆ. ಅದೇ ಮೇನ್ಲಿ ಅಧಿಕ ಮಾಸ ಆಗಿರೋದ್ರಿಂದ ಈ ಮಾಸದಲ್ಲಿ ನೀವು ಎಷ್ಟು ಪೂಜೆ ಏನು ಮಾಡಿದ್ರೂ ಒಳ್ಳೆಯದಿರೋದ್ರಿಂದ ಇಲ್ಲಿ ತುಂಬ ಜನ ಅಂತ ಹೇಳ್ಬೋದು. ಅಡ್ರೆಸ್ ಫಸ್ಟೇ ಇದೆ, ನೀವು ಖಂಡಿತ ಆದರೆ ವಿಸಿಟ್ ಮಾಡಿ ಆಯಿತಾ. ಥ್ಯಾಂಕ್ ಯು.